ಹಾಯ್ ಫ್ರೆಂಡ್ಸ್, ನಿಮ್ಮ ಮನೇಲಿ ಫ್ಯಾನ್ ಬಂದು ಸ್ಲೋ ಆಗಿ ಓಡ್ತಿರುತ್ತೆ ಅಥವಾ ಫ್ಯಾನ್ ಆನ್ ಮಾಡಿದ ತಕ್ಷಣ ಒಂದು 1 ಮಿನಿಟ್ ಅಥವಾ 2 ಮಿನಿಟ್ಸ್ ರನ್ ಆಗುತ್ತೆ. ಅದಾದಮೇಲೆ ಫ್ಯಾನ್ ಸ್ಲೋ ಆಗುತ್ತೆ. ಸೊ ಮತ್ತು ಫ್ಯಾನ್ನಲ್ಲಿ ಏನಾದರೂ ಸೌಂಡ್ ಬರ್ತಾ ಇರುತ್ತೆ, ಕಿರಿಕ್ ಕಿರಿಕ್ ಅಂತ, ದಟ್ ಮೀನ್ಸ್ ನಾಯ್ಸ್ ಬರ್ತಾ ಇರುತ್ತೆ. ಸೊ ಇದಕ್ಕೆಲ್ಲ ಏನು ರೀಸನ್ ಆಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡೋದಿಲ್ಲ, ಲಾಸ್ಟ್ ಫುಲ್ಲಾಗಿ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಫಸ್ಟ್ ರೀಸನ್ ಏನಂದರೆ ಫ್ಯಾನ್ ಏಕೆ ಸ್ಲೋ ಆಗಿ ಓಡುತ್ತೆ ಅಂತ. ಸೊ ಫ್ಯಾನ್ ಏಕೆ ಸ್ಲೋ ಆಗಿ ಓಡುತ್ತೆ ಅಂದರೆ ಇನ್ಸೈಡ್ನಲ್ಲಿ ಕೆಪಾಸಿಟರ್ನ ಯೂಸ್ ಮಾಡಿರ್ತೀವಿ. ಸೊ ಒಂದು ರೀಸನಿಂದ ಕೆಪಾಸಿಟರ್ ಬಂದು 1 ಇಯರ್ ಅಥವಾ 2 ಇಯರ್ ಆಗೋಗಿದ್ರೆ ಸೊ ಅದರ ಕೆಪಾಸಿಟಿ ಬಂದು ಲೋ ಆಗಿರುತ್ತೆ. ಆ ಒಂದು ರೀಸನಿಂದ ಕೆಪಾಸಿಟರ್ನ ಚೇಂಜ್ ಮಾಡಿದ್ರೆ ಫ್ಯಾನ್ ಬಂದು ಸ್ಪೀಡಾಗಿ ಓಡುತ್ತೆ. ಸೊ ಇಲ್ಲ ಅಂದರೆ ಅಲ್ಲೇ ಕೆಪಾಸಿಟರ್ ಯೂಸ್ ಮಾಡಿದರೆ ಸೊ ಅದರ ಕೆಪಾಸಿಟಿ ಲೋ ಆಗಿದ್ದು ಆ ಒಂದು ರೀಸನಿಂದ ಫ್ಯಾನ್ ಬಂದು ಸ್ಲೋ ಆಗಿ ಓಡುತ್ತೆ ಫ್ರೆಂಡ್ಸ್, ಸರಿನಾ. ಸೊ ಅನದರ್ ರೀಸನ್, ಸೊ ಫ್ಯಾನ್ನಲ್ಲಿ ಸೌಂಡ್ ಬರ್ತಾ ಇರುತ್ತೆ. ಸೊ ಮೇನ್ ರೀಸನ್ ಅಂದರೆ ಇನ್ಸೈಡ್ನಲ್ಲಿ ಒಂದು 2 ಬೇರಿಂಗ್ನ ಯೂಸ್ ಮಾಡಿರ್ತೀವಿ, ಟಾಪ್ ಮತ್ತು ಬಾಟಮ್ ಬೇರಿಂಗ್ನ. ಸೊ ಆ ಬೇರಿಂಗ್ಸ್ ಬಂದು ಲೂಸಾಗಿರುತ್ತೆ. ಲೂಸಾಗಿರಲ್ಲ, ಒಂದು ರೀತಿ ಫ್ಯಾನ್ ರನ್ ಮಾಡಿರಲ್ಲ ಸಮ್ಟೈಮ್ಸ್. ಸೊ ಆ ಒಂದು ರೀಸನಿಂದ ತುಕ್ಕಿಡ್ದೋಗಿರಲ್ಲ, ಒಂದು ರೀತಿ ಒಂದು ಸೈಡಿನ ಆಯಿಲ್ ಇರುತ್ತಲ್ಲ, ಸೊ ಅದರ ಇರಲ್ಲ. ಒಂದು ರೀಸನಿಂದ ಬೇರಿಂಗ್ ಹೋಗಿರುತ್ತೆ. ಬೇರಿಂಗ್ನ ಚೇಂಜ್ ಮಾಡಿಸಿದ್ರೆ ಖಂಡಿತ ಸ್ಪೀಡಾಗಿ ಓಡುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ರೀಸನ್, ಫ್ಯಾನ್ ಬಂದು ಸ್ಟಾರ್ಟಿಂಗ್ ಆನ್ ಮಾಡಿದ ತಕ್ಷಣ ಒಂದು 1 ಮಿನಿಟ್ ಅಥವಾ 2 ಮಿನಿಟ್ 5 ಮಿನಿಟ್ಸ್ ಚೆನ್ನಾಗಿ ರನ್ ಆಗುತ್ತೆ. ಅದಾದಮೇಲೆ ಫ್ಯಾನ್ ನಿಂತೇ ಹೋಗುತ್ತೆ ಅಥವಾ ಸ್ಲೋ ಆಗಿ ಓಡುತ್ತೆ. ಅದಕ್ಕೂ ಕೂಡ ಮೇನ್ ರೀಸನ್ ಅಂದರೆ ಕೆಪಾಸಿಟರ್ ಆಗಿರುತ್ತೆ. ಸೊ ಕೆಪಾಸಿಟರ್ನ ಚೇಂಜ್ ಮಾಡಿ. ಸೊ ಕೆಪಾಸಿಟರ್ ಬಂದು ಸ್ಟಾರ್ಟಿಂಗ್ ಬಂದು ಕೆಪಾಸಿಟಿ ಜಾಸ್ತಿ ಇರುತ್ತೆ. ಸೊ ಅದಾದಮೇಲೆ ಪವರ್ ಫ್ಯಾಕ್ಟರ್ನ ಇಂಪ್ರೂವ್ ಮಾಡೋದು ಮತ್ತು ಫೇಸ್ ಶಿಫ್ಟ್ ಮಾಡುವಾಗ ಕೆಪಾಸಿಟಿ ಲೋ ಆಗುತ್ತೆ. ಆ ಒಂದು ರೀಸನಿಂದ ಒಂದು 5 to 3 ಮಿನಿಟ್ಸ್ ಚೆನ್ನಾಗಿ ರನ್ ಆಗುತ್ತೆ. ಅದಾದಮೇಲೆ ಕೆಪಾಸಿಟಿ ಲೋ ಆಗೋದು ರೀಸನಿಂದ ಫ್ಯಾನ್ ಸ್ಲೋ ಆಗಿಬಿಡುತ್ತೆ ಫ್ರೆಂಡ್ಸ್, ಸರಿನಾ. ಸೊ ನೆಕ್ಸ್ಟ್ ಬಂದು ಫ್ಯಾನ್ನ ಸ್ಪೀಡ್ನ ಯಾವ ರೀತಿ ಕಮ್ಮಿ ಮಾಡುವುದು ಅಂತ ತುಂಬ ಜನ ಕೇಳ್ತಾರೆ. ಸೊ ಆಲ್ರೆಡಿ ತುಂಬ ಜನಗಳಿಗೆ ಗೊತ್ತಿರುತ್ತೆ ಯಾವ ರೀತಿ ಫ್ಯಾನ್ನ ಸ್ಪೀಡ್ನ ಕಮ್ಮಿ ಮಾಡ್ಬೋದು ಅಂತ. ಕಾಮನ್ನಾಗಿ ರೆಗ್ಯುಲೇಟರ್ನ ಯೂಸ್ ಮಾಡಬೇಕು ಫ್ರೆಂಡ್ಸ್, ಸರಿನಾ. ಸೊ ಕೆಲವೊಂದು ಮನೆಗಳಲ್ಲಿ ಸ್ವಿಚ್ ಬಾಕ್ಸ್ನಲ್ಲಿ ರೆಗ್ಯುಲೇಟರ್ನ ಯೂಸ್ ಮಾಡಿರಲ್ಲ, ಡೈರೆಕ್ಟಾಗಿ ಫ್ಯಾನ್ಗೆ ಕನೆಕ್ಷನ್ ಕೊಟ್ಟಿರ್ತಾರೆ. ಸೊ ಆ ಒಂದು ರೀಸನಿಂದ ಫ್ಯಾನ್ನ ಸ್ಪೀಡ್ನ ಕಂಟ್ರೋಲ್ ಮಾಡೋಕ್ಕಲ್ಲ, ಡೈರೆಕ್ಟ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಫ್ಯಾನ್ ದಟ್ ಮೀನ್ಸ್ ರೇಟೆಡ್ ಸ್ಪೀಡ್ನಲ್ಲಿ ರನ್ ಆಯ್ತಿರುತ್ತೆ. ಆ ಒಂದು ರೀಸನಿಂದ ಫ್ಯಾನ್ ಸ್ಪೀಡ್ನ ಕಮ್ಮಿ ಮಾಡೋಕ್ಕಾಗಲ್ಲ. ಸೊ ಆ ಒಂದು ರೀಸನಿಂದ ನೀವೇನು ಮಾಡಿ ಅಂದರೆ ಈ ರೀತಿ ಒಂದು ರೆಗ್ಯುಲೇಟರ್ ಇರುತ್ತೆ. ಜಸ್ಟ್ ನೀವು ಎಲೆಕ್ಟ್ರಿಕಲ್ ಶಾಪ್ನಲ್ಲಿ ಹೋಗಿ ರೆಗ್ಯುಲೇಟರ್ ಅಂತ ಕೇಳಿ. ಸೊ ಈ ರೆಗ್ಯುಲೇಟರ್ ನಾವು ಹೊಂಟೋಗುತ್ತೆ, ದಟ್ ಮೀನ್ಸ್ ಮೇಲೆ ತಿರುಗಿಸುವಂಥದ್ದು. ಸೊ ನಾವು ಹಂಗೆ ಯೂಸ್ ಮಾಡ್ತಾಯಿದ್ವಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಇರುತ್ತೆ. ಈ ರೆಗ್ಯುಲೇಟರ್ನ ನೀವು ಸೀರಿಯಸ್ಸಾಗಿ ಫ್ಯಾನ್ಗೆ ಫೇಸ್ ಅಥವಾ ನ್ಯೂಟ್ರಲ್ 2 ವೈರ್ ಇರುತ್ತೆ, ಯಾವುದಕ್ಕಾದರೂ ಸೀರೀಸಾಗಿ ಕನೆಕ್ಷನ್ ಕೊಟ್ಟರೆ ಇದರಲ್ಲಿ 2 ವೈರ್ ಇರುತ್ತೆ. ಒಂದು ವೈರ್ನ ಸಪ್ಲೈಗೆ, ಅನದರ್ ವೈರ್ ಬಂದು ಫ್ಯಾನ್ ವೈರ್ಗೆ ಕೊಡಿ ಫ್ರೆಂಡ್ಸ್, ಸರಿನಾ. ಸೊ ಅದಾದಮೇಲೆ ಕನೆಕ್ಷನ್ ಹೋಗುತ್ತೆ. ಸೊ ಇದನ್ನು ರೊಟೇಟ್ ಮಾಡಿದ್ರೆ ಫ್ಯಾನ್ನ ಸ್ಪೀಡ್ನ ಕಮ್ಮಿ ಮಾಡ್ಕೋಬೋದು. ಸೊ ಬೇಕಾಗಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ರೆಗ್ಯುಲೇಟರ್ನ ಯಾವ ರೀತಿ ಕನೆಕ್ಷನ್ ಕೊಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ವಿಧಾನ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.